ತಾಲೂಕು ಮಟ್ಟದಲ್ಲಿ ಆನಂದಣ್ಣವರು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಹೈನುಗಾರಿಕೆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಆಗ್ಬೋದು, ನಮ್ಮ ಬಮೂಲ್ ಆಗ್ಬೋದು, ಇಬ್ಬರು ಇದಕ್ಕೆ ಸಹಾಯಧನವನ್ನು ಕೊಟ್ಟು ರೈತರಿಗೆ ಉತ್ತೇಜನ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಳೆದ ವರ್ಷ ಸಾಸ್ಲು ಹೋಬಳಿ ಉಜ್ನಿ ಗ್ರಾಮದಲ್ಲಿ ಮಾಡಿದ್ರು. ಈ ವರ್ಷ ನಮ್ಮ ಕಸ್ಬಾ ಹೋಬಳಿ ಕೊನಗಡದಲ್ಲಿ 50ನೇ ವರ್ಷ ಡೈರಿ ಕಟ್ಟಿ ಆಗಿರೋದ್ರಿಂದ ಎರಡೂ ಒಗ್ಗೂಡಿ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಮಾಡಿದ್ದಾರೆ. ಸ್ಥಳೀಯ ಎಲ್ಲ ರೈತರು, ಏನು ಕೊನಗಟ್ಟದ ಎಲ್ಲ ರೈತರು ಒಗ್ಗೂಡಿ ತಾಲೂಕು ಮಟ್ಟದ ಎಲ್ಲ ರೈತರನ್ನ, ಹೈನುಗಾರಿಕೆಯಲ್ಲಿ ತೊಡಗಿರುವಂಥ ಎಲ್ಲ ರೈತರನ್ನ ಬರಮಾಡ್ಕೊಳ್ಳುವಂಥ ಕೆಲಸ ಮಾಡಿ ಉತ್ತಮವಾದಂಥ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಬೊಮ್ಮಲ್ನ ನಿರ್ದೇಶಕರು ಹಾಗೂ ನಮ್ಮ ಸ್ಥಳೀಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಆನಂದಣ್ಣವರು ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ MP ಸಾಹೇಬರನ್ನು ಕರೆದಿದ್ದಾರೆ, ನಮ್ಮ ಬೊಮ್ಮಲ್ ಅಧ್ಯಕ್ಷರನ್ನು ಕರೆದಿದ್ದಾರೆ. ಇಬ್ಬರು ಈ ಕಾರ್ಯಕ್ರಮಕ್ಕೆ ಬಂದು ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮುಂದಿನ ದಿನಗಳಲ್ಲಿ ರಾಜ್ಯ ಬಜೆಟ್ ಇದೆ, ಯಾವ್ಯಾವ ನಿರೀಕ್ಷೆ ಇದೆ? ಈಗಾಗಲೇ ಸರ್ಕಾರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ವ್ಯಕ್ತಪಡಿಸಿದ್ರಿ, ಯಾವೆಲ್ಲ ಬೇಡಿಕೆ ಇದೆ ಸರ್? ಒಂದು ಸುಧಾಕರ್ ಸರ್ ಅವರು ಹೇಳ್ದಂಗೆ ಈಗಾಗಲೇ ಸಾಲದ ಸುಳಿಯಲ್ಲಿ ರಾಜ್ಯವನ್ನು ಮುಳುಗಿಸಿರೋದಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಸದನದಲ್ಲೂ ನಾನು ತಿಳಿಸಿದ್ದೀನಿ. 13ರಿಂದ 18 ಉತ್ತಮವಾದಂಥ ಆಡಳಿತ ಕೊಟ್ಟಿರುವಂಥ ಬಡವರ ಪರವಾದಂಥ ಮುಖ್ಯಮಂತ್ರಿ ಅಂತ ಬಿರುದು ತಗೊಂಡಿದ್ರು. ಅವರೊಂದು ಸರ್ವೆಯನ್ನು ಮಾಡಿಸ್ಬೇಕು. 18ರಲ್ಲಿ ಅವ್ರ ಜನಪ್ರಿಯತೆ ಏನಿತ್ತು, 26ರಲ್ಲಿ ಅವ್ರ ಜನಪ್ರಿಯತೆ ಏನಿದೆ ಅಂತ. ಒಳ್ಳೆ ಮುಖ್ಯಮಂತ್ರಿ ಹೋಗಿ ಯಾಕಪ್ಪ ಇಂಥ ಮುಖ್ಯಮಂತ್ರಿ ಅಂತ ಹೇಳೋ ಪರಿಸ್ಥಿತಿಗೆ ರೈತರು, ಬಡವರು ಇವತ್ತು ಬಂದು ಕೂತಿದ್ದಾರೆ. ಬಡವರ ಪರವಾದಂಥ ಮುಖ್ಯಮಂತ್ರಿ ಅಂತ ಬಿರುದು ಹೋಗಿ ಗ್ಯಾರಂಟಿಗಳ ಒಂದು ಪರಿಸ್ಥಿತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬಂದಿದೆ. ಇನ್ನಿರೋ 2 ಬಜೆಟಲ್ಲಾದರೂ ಈ ರಾಜ್ಯವನ್ನು ಉದ್ಧಾರ ಮಾಡೋ ನಿಟ್ಟಿನಲ್ಲಿ, ಬಡವರ ಬಾಳಲ್ಲಿ ಒಂದು ಬದಲಾವಣೆ ತರೋ ನಿಟ್ಟಿನಲ್ಲಿ, ವೆಲ್ಫೇರ್ ಸ್ಕೀಮ್ಸ್ ಮತ್ತು ಡೆವಲಪ್ಮೆಂಟ್ ಎರಡಕ್ಕೂ ಬ್ಯಾಲೆನ್ಸ್ ತರೋ ನಿಟ್ಟಿನಲ್ಲಿ ಬಜೆಟನ್ನು ಕೊಡಲಿ ಅನ್ನುವಂಥ ನಮ್ಮ ಆಗ್ರಹ.